ಸ್ನೇಹಿತರೆ, ಇವತ್ತು ನಮ್ಮೂರಲ್ಲಿ ದೀಪಾವಳಿ ಹಬ್ಬ ಆಚರಣೆ. ಯಾಕೆ ಡೈಲಿ ಲಾಗ್ ಆಗ್ತಿಲ್ಲ ಅಂದರೆ ಒಂದು ಕಾರಣ ಬಂದು ಮಾಡೋರು ದೀಪಾವಳಿ ಮಾಡ್ತಾರೆ. ತಿರ್ಗಾ 22ಕ್ಕೆ ಏನಾಯಿತು ಅವತ್ತೇ ನಾವು ಮಾಡೋದು. ಇಲ್ಲಿ ನೋಡಿ ಬಲಿ ಪಾಡ್ಯಮಿ ಅಂತ ಐತಲ್ಲ, ಆ ದಿನ ಮಾಡ್ತೀವಿ. ಇಲ್ಲೊಂದು ಮೇಘಲ ಹಾರ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಇವು 3 ಹಾರ ಡಿಫ್ರೆಂಟಾಗಿ ಮಾಡಿದ್ದೀನಿ. ಅದೊಂದು ಅವೆಲ್ಲ ಹಂಗೆ ಸೇಮ್, ಅದೊಂದು ಹಾಕಿ ಎಷ್ಟು ಹಾರ ಆಗಿದಾವ ಅಂತ ನೋಡೋಣ ಬನ್ನಿ. ಇವು 3 ಹಾರ ಅವರ ಓರಿ ಇದಾವೆ, ಅವೆರಡಕ್ಕೂ ರೆಡಿ ಮಾಡ್ತಾ ಇದ್ದಾರೆ. ಅದನ್ನ ಮಾತ್ರ ಇಟ್ಕೊಂಡು ಹೋಗಲ್ಲ, ಆ ಸತಿ ಎರಡಕ್ಕೂ ಶೃಂಗಾರ ಮಾಡಿನ ಲುಕ್ ಈ ಥರ ಇದೆ. ಇಷ್ಟೆಲ್ಲ ಜನಗಳು ಸೇರ್ಕೊಂಡು ನನ್ನ ಏನು ಮಾಡ್ತಾ ಇದ್ದಾರೆ ಏನು ಕತೆ ಅಂತಂದು ಭಯ, ಅಷ್ಟು ಬಿಟ್ರೆ ಏನಿಲ್ಲ. ನಾನು ಡ್ರೆಸ್ ಚೇಂಜ್ ಆಗಿರೋದಕ್ಕೇ ಭಯ ಪಟ್ಕೊತಾ ಇದ್ದಾಳೆ. ನಾನು ಶರ್ಟು ಪ್ಯಾಂಟ್ ಹಾಕೊಂತಿದ್ದಿ, ಇದು ಯಾತ ಟಾಪ್ ಹಾಕೊಂಡಿರೋದಕ್ಕೆ ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಸಿಂಪಲಾಗಿ ಮಾಡಿದ್ದಷ್ಟೇ, ಏನು ಅಷ್ಟೊಂದು ಇದ್ರಲ್ಲಿ ಮಾಡಿಲ್ಲ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬೆಲ್ಸಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಡೈಲಿ ಲಾಗ್ ಆಗ್ತಿಲ್ಲ ಅಂದರೆ ಒಂದು ಕಾರಣ ಬಂದು ಮೊಬೈಲ್ ಸ್ಟೋರೇಜ್ ಆಗ್ತೈತೆ. ಯಾಕಂದರೆ ಮೊನ್ನೆ ದುರ್ಗಕ್ಕೆ ಹೋಗಿರೋ ಅದು ಪಿಕ್ನಿಕ್ ಅಂತ ಏನು ಹೋಗಿದ್ವೋ ದುರ್ಗಕ್ಕೆ, ಅದ್ರದ್ದು ಲಾಗ್ ಇನ್ನೂ ಎಡಿಟ್ ಮಾಡಿಲ್ಲ. ಇದರಲ್ಲಿ ಯೂಟ್ಯೂಬಲ್ಲಿ ಏನೋ ಎಡಿಟ್ ಮಾಡಿಬಿಟ್ಟಿದ್ದೀನಿ. ಮಿನಿ ಲಾಗಿಗೆ ಎಡಿಟ್ ಮಾಡೋಣ ಅಂತ ಇದ್ದೀನಿ. ಅದೊಂದು ಸ್ವಲ್ಪ ಟೈಮ್ ತೊಗೊಳ್ತೈತೆ. ಅದಕ್ಕಾಗಿ ನಾನಿವಾಗ ಅದನ್ನೆಲ್ಲ ಎಡಿಟ್ ಮಾಡಿ ಹಾಕೋವರೆಗೂ ಡೈಲಿ ಲಾಗ್ ಮಾಡೋಕ್ಕಾಗಲ್ಲ. ಇನ್ನೊಂದು ವಿಚಾರ, ಮಳೆ ಬರ್ತಿದೆ ಸ್ನೇಹಿತರೆ. ಫುಲ್ಲು ಈ ವಾರ ಎಲ್ಲ ಆಲ್ಮೋಸ್ಟ್ ಆಲು ಬರೇ ಈ ಥರ ಮೋಡ ಕವಿದ ವಾತಾವರಣನೇ ಐತೆ. ಜಿನಿಗುಡ್ತೈತೆ ನೋಡಿ. ಆಲ್ರೆಡಿ ಆಲೆ 12:30 ಆಗೈತೆ. ಆಲೆ ಜಿನಿ ಅಂತ ಇಟ್ಕೊಂಡ್ಬಿಟ್ಟೈತೆ. ಈ ಥರ ಬಂದರೆ ಕುರಿಗಳು ಮೇಯೋಕ್ಕಾಗಲ್ಲ, ಅದೊಂದು ಸಮಸ್ಯೆ. ಕುರಿಟಿ ಹೊಡೆಯೋಣ ಅಂದರೆ ಗಿಜಿ ಅಂತೈತೆ. ಅದಕ್ಕೆ ನಾನು ಹೆಂಗೆ ಮಾಡ್ತೀನಿ, ಆ ಟಬ್ಬಲ್ಲಿ ಆಗಲ್ಲ ಅಂತಂದು ಎಲ್ಲ ಬಟ್ಟೆ ಕೊಳೆ ಆಗುತ್ತೆ ಅಂತಂದು ಆ ಟಬ್ ಏನು ಕಾಣ್ತೈತೋ ಬಿಳೆ ಟಬ್ಬು, ಆ ಟಬ್ಬಲ್ಲೇ ನಾನು ಈ ಟಬ್ಬಲ್ಲಿ ನಾನು ತುಂಬಾಕ್ತೀನಿ. ಕೈಯಾಗ ಆರಾಮಾಗಿ ಇಟ್ಕೊಂಡೋಗಿ ತಿಪ್ಪೆಗೆ ಹಾಕ್ಬೋದು. ಹಾಗಾಗಿ ಮತ್ತು ದೀಪಾವಳಿ ಇವತ್ತೈತೆ ನಮ್ಮ ಊರಲ್ಲಿ. ಹಾಗಾಗಿ ವಿಶೇಷತೆ ಏನು ಕತೆ, ಯಾಕೆ ಇವತ್ತು ಮಾಡ್ತೀವಿ ಏನು ಕತೆ ನಿಮಗೆ ಗೊತ್ತಾಗುತ್ತೆ. ದೀಪಾವಳಿ ಎಲ್ಲರೂ ಕೆಲವೊಂದು ಕಡೆ ಬೇರೆ ಬೇರೆ ದಿನಗಳಲ್ಲಿ ಆಚರಣೆ ಮಾಡ್ತಾರೆ. ನಮ್ಮ ಕಡೆ ನಮ್ಮ ಕಡೆ ಅಂದರೆ ನಮ್ಮ ಊರಲ್ಲಿ ನಾನು ನೋಡಿ ಮಾಡ್ತೀವಿ ಇವತ್ತು ಆಚರಣೆ ಮಾಡ್ತಾರೆ. ನೋಡೋಣ ಬನ್ನಿ. ತಿರ್ಗಾ ನಮ್ಮ ಅಪ್ಪಾಜಿಯರು ಹೂವು ತಂದಿದ್ರು. ಹೂವು ಒಂದು 6-7 kg ಇರ್ಬೋದು ಅಂದ್ಕೊಂಡಾಗಿ. ಹಾರ ಕೆಲವೊಂದು ಅಂದರೆ ರಾತ್ರಿ ಟೈಮು ನಾನು ಕೆಲವೊಂದು ಹಾರಗಳನ್ನ ಮಾಡಿದ್ದೆ. ಅಂದರೆ ಕೆಲಸ ಕಮ್ಮಿ ಆಗಲಿ ಅಂತಂದು ರಾತ್ರಿ ಸ್ವಲ್ಪ ಮಾಡಿದ್ದೆ. ಸ್ವಲ್ಪ ಸುಮ್ಮನೆ ಇವಾಗ ಏರ್ಸಂತ ಇದ್ದೀನಿ. ಯಾವ ರೀತಿ ಏನು ಕತೆ, ಯಾವ್ಯಾವ ರೀತಿ ಎಲ್ಲ ಹೂವನ್ನ ಏರ್ಸಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ, ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣ್ತಾವಂದರೆ ಅವು ನೋಡೋಕ್ಕೆ ಯಾಕೆ ಕಾಣಿಸಲ್ಲ. ಯಾವ ಪ್ಲಾಸ್ಟಿಕ್ ಹೂವು ತಗೊಂಡ್ರು ಅದ್ರ ಮುಂದೆ ಬೆಲೆನೇ ಇರಲ್ಲ. ಅದಕ್ಕೆ ಆ ಹೂಗಳಿಗೆ ಬೆಲೆ ಇರಲ್ಲ. ಸೊ ನಮ್ಮ ಕಡೆಗೆ ಯಾಕೆ ಇವತ್ತು ಮಾಡ್ತಾರೆ, ಯಾವತ್ತು ಮಾಡ್ತಾರೆ, ಏನು ಕತೆ ಅನ್ನೋದು
ಸ್ನೇಹಿತರೆ 20ನೇ ತಾರೀಕು ಮಾಡೋರು ದೀಪಾವಳಿ ಮಾಡ್ತಾರೆ. ತಿರ್ಗಾ 22ಕ್ಕೆ ಏನಾಯಿತೋ ಅವತ್ತೇ ನಾವು ಮಾಡೋದು. ಇಲ್ಲಿ ನೋಡಿ ಬಲಿಪಾಡ್ಯಮಿ ಅಂತ ಐತಲ್ಲ, ಆ ದಿನ ಮಾಡ್ತೀವಿ. ಇಲ್ಲಿ ನಮ್ಮೂರಲ್ಲಿ ಒಂಥರ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಯಾವ ರೀತಿ ಅಂದರೆ ದನಗಳಿಗೆ, ಅಂದರೆ ನಮ್ಮ ಎತ್ತುಗಳು ಬಸವಣ್ಣಗಳಿಗೆ ಏನಿರ್ತಾವೋ ಅವಕ್ಕೆಲ್ಲ ಶೃಂಗಾರ ಮಾಡಿ ಎಲ್ಲ ಮಾಡಿ ಅವಕ್ಕೆ ಫಸ್ಟು ಸ್ನಾನದಿಂದ ಹಿಡ್ದು ಎಲ್ಲ ಆದಮೇಲೆ ಶೃಂಗಾರ ಮಾಡಿಕೊಂಡು ಸಾಯಂಕಾಲ ಟೈಮು ಅದು ಈಡ್ ಅಂತ ಬರುತ್ತೆ. ಅದನ್ನು ವಿಡಿಯೋ ಸಾಧ್ಯ ಆದರೆ ನಾನು ವಿಡಿಯೋ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಸುತ್ತರಿಸ್ಕೊಂಡು ಬಂದು ಮುಸ್ರೆ ಅಂತ ಹಾಕ್ಕೋಬೇಕು ನಮ್ಮ ಮನೆ ಒಳಕ್ಕೆ. ಅಲ್ಲಿ ಮುಸ್ರೆ ಎಲ್ಲ ಚೆಲ್ತಾರೆ. ಆ ಮುಸ್ರೆ ಇಸ್ಕೊಂಬಂದು ನಮ್ಮ ಮನೆ ಸುತ್ತೂರ ದನ ಕುರಿ ಮೇಕೆಗಳಿಗೆಲ್ಲ ಹಾಕ್ಕೋಬೇಕು, ಒಳ್ಳೇದಂತೆ. ಸೊ ಇವತ್ತು ನಾವು 22ನೇ ತಾರೀಕು ಬುಧವಾರ ಬಿದ್ದಿದೆ. ಸೊ ಇವತ್ತು ಮಾಡ್ತಿದ್ದೀವಿ. ಬಲಿಪಾಡ್ಯಮಿ ದಿನಾನೇ ನಾವು ಮಾಡೋದೇನ, ಮಾಮೂಲಿ ಯಾವ ದಿನನೂ ಬಿದ್ರೂ ನಾವು ಮಾಡಲ್ಲ ಸ್ನೇಹಿತರೆ. ಈ ಕಡೆ ಸೈಡು ನೋಡಿ ಸ್ನೇಹಿತರೆ ಯಾವ ರೀತಿ ಎಲ್ಲ ಏರ್ಸಿದೆ ಅಷ್ಟು ನೋಡಿ. ಈ ಥರ ಇವಾಗ ಏರ್ಸ್ದವು ನೋಡಿ. ಇದು ಇಲ್ಲೊಂದು ಮೇಗ್ಲ ಹಾರ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಇವು ಇವಾಗ ಏರ್ಸಿರೋ ಸ್ನೇಹಿತರೆ, ಅವೆಲ್ಲ ರಾತ್ರಿ ಏರ್ಸಿರೋ ಅಂಥ ಹೂ ಹಾರಗಳು ನೋಡಿ. ಎಲ್ಲ ಒಂದೇ ಥರ ಏರ್ಸಿದ್ದೀನಿ ಇದರಲ್ಲಿ. ಇದರಲ್ಲೇನು ಡಿಫ್ರೆಂಟ್ ಇಲ್ಲ. ಒಂದು ಈ ಥರ ಡಾರ್ಕ್ ಅರಿಶಿನ, ಇದು ಲೈಟ್ ಅರಿಶಿನ ನೋಡಿ. ಸ್ವಲ್ಪ ಅರಿಶಿನ ಕಲರ್ ಇರೋದು, ಇದು ಫುಲ್ ಅರಿಶಿನ ಕಲರ್ ಇರೋದು. ಆ ಥರ ಏರ್ಸಿದ್ದೀನಿ. ಎಲ್ಲವೂ ಅಷ್ಟೇ ಅದೇ ರೀತಿಯಲ್ಲೇ ಏರ್ಸಿದ್ದೀನಿ. ಒಂದು ಸ್ವಲ್ಪ ತುಂಡ ಉದ್ದ ದಾರಗಳು ಹೆಂಗಿದ್ವೋ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಅಷ್ಟೇ ನೋಡಿ. ಸಣ್ಣ ಇವು, ಇದು ಸಣ್ಣ ಚೆಂಡು ಹೂಗಳು ನೋಡಿ, ಸಣ್ಣ ಹಾರ ಚೆನ್ನಾಗಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ಒಂದೇ ಥರನೇ ಏರ್ಸಿದ್ದೀನಿ. ಅದೊಂದು ಇವು ಮಾತ್ರ ಡಿಫ್ರೆಂಟಾಗೆ ಇವಾಗ ಏರ್ಸಿರೋ ನೋಡಿ, ಡಿಫ್ರೆಂಟಾಗಿ ಏರ್ಸಿದ್ದೀನಿ. ಇದು ಸಣ್ಣ ಹಾರನೇ, ಅದೊಂದು ಇದು ಬೆಳಿಗ್ಗೆ ಒಂದು ಏರ್ಸಿದ್ದು. ಇದರಲ್ಲಿ ಡಿಫ್ರೆಂಟ್ ಇದಾವೆ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಹಾಕ್ತೀನಿ ನೋಡಿ ಸ್ನೇಹಿತರೆ. ಇವು ಎಷ್ಟು 13 ಏನೋ ಹೂವು ಈ ಥರದವು ಬಿದ್ದದವೆ. ಇದು ಸಿಂಗಲ್ ಯಾಕಂದರೆ ಇವು 3 ದೊಡ್ಡವಿದ್ವು, ಅದಕ್ಕೆ ಈ ಥರ ಇರಲಿ ಡಿಸೈನ್ ಚೆನ್ನಾಗಿರುತ್ತೆ ಅಂತಂದು ಈ ಥರ ಎಸೆನಿ. ಇದು ಸೆಂಟ್ರಿಗೆ ಕರೆಕ್ಟಾಗಿ ಬಂದಿದೆ ನೋಡಿ. ಈ ಕಡೆವು ಕರೆಕ್ಟಾಗಿ ಹೂವುಗಳು ಕರೆಕ್ಟಾಗಿ ಬಿದ್ದಿದ್ರೆ ಅದೊಂದು ಕರೆಕ್ಟಾಗಿ ಇದು ಬಂದು ಮಧ್ಯಭಾಗದಲ್ಲಿ ಕುಂತ್ಕೊಳುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದು ನೋಡಿ, ಚೆನ್ನಾಗಿ ಕಾಣ್ತಾ ಇದೆ. ಈ ಥರನೂ ಏರಿಸ್ಬೋದು. ಇವೇನೋ 13 ಏನೋ ಬಿದ್ದದವೆ ಈ ಕಡೆವು. ಅದೊಂದು ಸ್ವಲ್ಪ ಜಾಸ್ತಿ ಆಗೈತೆ ಅಷ್ಟೇ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತದೆ, ನನಗಿಷ್ಟ ಅದು. ಸೊ ಇದನ್ನು ನೋಡಿ, 2 ಡಾರ್ಕ್ ಅರಿಶಿನಕ್ಕೆ ಹೂವು ಹಾಕಿದ್ದೀನಿ. ಇದು ಸಿಂಗಲ್ ಹಾಕಿದ್ದೀನಿ ನೋಡಿ, ಅಲ್ಲೊಂದು ಅವು ಡಬಲ್ ಹಾಕಿದ್ದೀನಿ. ಇವು ಡಬಲ್ಲು, ಇದು ಸಿಂಗಲ್ಲು. ಎಷ್ಟು ಚೆನ್ನಾಗಿ ಕಾಣ್ತದೆ ಅವನು ಸಮೇತ. ಸೊ ಈ ಹಾರ ನೋಡಿ, ಇವು 4-5 ಹಾಕಿದ್ದೀನಿ. ಇಂಥವು ಡಾರ್ಕ್ ಅರಿಶಿನ. ಸಿಂಗಲ್ ಅರಿಶಿನ ಅಂದರೆ ಸಿಂಗಲ್ ಹಾಕಿರೋವು ಲೈಟ್ ಅರಿಶಿನ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದೆ. ಇವು 3 ಹಾರ ಡಿಫ್ರೆಂಟಾಗಿ ಮಾಡಿದ್ದೀನಿ. ಅದೊಂದು ಅವೆಲ್ಲ ಹಂಗೆ ಸೇಮ್. ಅದೊಂದು ಹಾಕಿದ್ವಿ ಅಷ್ಟೇ. ಇವು ಮಾತ್ರ 2 ಅವು ಒಂದಿದು ಆ ಥರ ಮಾಡಿದ್ದೀನಿ. ಅರಿಶಿನ ಕಲರವು ಕಮ್ಮಿ ಇದ್ವು, ಈ ಫುಲ್ ಅರಿಶಿನ ಕಲರ್ನವು ಭಾಳ ಜಾಸ್ತಿನೇ ಇದ್ದಾವೆ ನೋಡಿ. ಅದಕ್ಕೆ ಈ ಥರ ಮಾಡಿದೆ. ಚೆನ್ನಾಗಿದ್ದಾವಲ್ಲ, ನಿಮ್ಗೆ ಇಷ್ಟ ಆದರೆ ಹೇಳಿ ಚೆನ್ನಾಗಿದೆಯಾ ಇಲ್ಲ ಅಂತಂದು. ನಿಮ್ಮ ಕಡೆಗೂ ಈ ಥರ ಏರಿಸ್ತಾರ ಏನು ಕತೆ ಅಂದರೆ, ಈ ಥರ ಡಿಫ್ರೆಂಟಾಗಿ ಇನ್ನೊಂದು ಥರ ಮಾಡೋವು ಇರ್ತವೆ. ವಿಭಿನ್ನವಾಗಿ ತಲೆ ಓಡಿಸೋರು ಇರ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ನಂಗೆ ಗೊತ್ತಿದ್ದರೆ ಇನ್ನೂ ಚೆನ್ನಾಗಿ ಕ್ರಿಯೇಟಿವಿಟಿ ಮಾಡ್ಬೋದು, ಕ್ರಿಯೇಟಿವಿಟಿಯಾಗಿ ಅಂತ ಅನ್ನೋರಿದ್ದರೆ ನನಗೆ ಕಮೆಂಟ್ ಮೂಲಕ ಹೇಳಿ. ಈ ಥರ ಎಲ್ಲ ಇನ್ನೊಂದು ಥರ ಮಾಡಿ ಚೆನ್ನಾಗಿ ಕಾಣ್ತವೆ ಅಂತ ಅನ್ನಂಗಿದ್ರೆ. ಸೊ ಈ 3 ಹಾರ ಮಾತ್ರ ನಾನು ಬೆಳಿಗ್ಗೆ ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಥರ ಎಸಿದ್ದೀನಿ ನೋಡಿ. ಚೆನ್ನಾಗಿ ಕಾಣ್ತದವೆ ಇಲ್ಲ ಹೇಳಿ ಸ್ನೇಹಿತರೆ ಎಷ್ಟು ಹಾರ ಆಗಿದಾವೆ ಅಂತ ನೋಡೋಣ ಬನ್ನಿ. ಇವು 3 ಹಾರ. ಬೇಕಾದ್ರೆ ಇದನ್ನು ಇದರಲ್ಲಿ ಜಾಯಿನ್ ಮಾಡ್ತೀನಿ, ಯಾಕಂದರೆ ಉದ್ದದ್ರಲ್ಲಿ ಕಮ್ಮಿ ಇದೆ, ಅದಕ್ಕೆ
ಅವು 3 ಲೆಕ್ಕ ತಗೊತೀನಿ. ಇದೊಂದು 3, 4, 5 ಎಲ್ಲ ಉದ್ದನ ಹಾರಗಳು. 5, 6, 7 ಸ್ನೇಹಿತರೆ 8, 9 ಹಾರಗಳು ಅಂತ ಆಗ್ತವೆ ಉದ್ದ. ನಾವು ಒಂದು ಮಾರ್ಕ್ಕಿಂತ ಒಂದು ಸ್ವಲ್ಪ 1.5 ಮಾರ್ನಾಗೆ ಒಂದು 8, 9 ಅಂತೂ ಹಾಕೇ ಆಗ್ತವೆ, ಯಾವುದೇನು ಡೌಟ್ ಇಲ್ಲ. ಹೆಂಗೆ ದಪ್ಪ ಏರಿಸ್ತೀವಿ ಅಂದರೆ 8 ಅಂತೂ ಫಿಕ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ನೋಡೋಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ. ನಮ್ಮ ಬಯಲುಸೀಮೆಗೆ ಈ ಥರ ಚೆಂಡು ಅಂದರೆ ಭಾಳ ಇಷ್ಟಪಡ್ತಾರೆ. ನನಗಂತೂ ತುಂಬ ಇಷ್ಟ. ನಮ್ಮ ಬಸವಣ್ಣಗಳಿಗೆ ಆ ಕಂದಮ್ಮಗಳಿಗೆ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾವೆ ಗೊತ್ತಾ ಸ್ನೇಹಿತರೆ. ಬೇಸನ್ ತಂದಿಲ್ಲಿಟ್ಟಿದ್ದೀನಿ ನೋಡಿ, ಫುಲ್ಲಾಗಿತ್ತು ಬೇಸನ್ ಫುಲ್. ಒಂದು ಬಟ್ಟೆನ ಮೇಲ್ಗಡೆಗೆ ಹಾಕಿದರೆ ರೇಖೆ ಒಂದು ಸ್ವಲ್ಪ ಏನು ವೇಸ್ಟ್ ಆಗೋಲ್ಲ. ಇಲ್ಲಾಂದರೆ ರೇಖೆ ಎಲ್ಲ ಹೋಗ್ಬಿಡ್ತವೆ, ಅದಕ್ಕೆ ಉದುರು ಬಿಡ್ತವೆ. ಸ್ನೇಹಿತರೆ ನೋಡಿ, ನಮ್ಮ ಚಿಕ್ಕಪ್ಪರು ಅವೇನು ಅವರ ಓರಿ ಇದಾವೆ ಅವೆರಡಕ್ಕೂ ರೆಡಿ ಮಾಡ್ತಾಯಿದ್ದಾರೆ. ಅದನ್ನು ಮಾತ್ರ ಇಟ್ಕೊಂಡು ಹೋಗಲ್ಲ. ಆ ಸತಿ 2ಕ್ಕೂ ಶೃಂಗಾರ ಮಾಡಿ ಬೇಡ, ಇದೇನೋ ಹೋಗಿ ಅಗೋ ಅಲ್ಲಿ ದಬ್ಬಂತ ಬಿಟ್ಟು ಆ ಕಡೆಗೆ ದಾರಿ, ಆ ಕಡೆಗೆ ಹೊಲದಲ್ಲಿ. ಅದಕ್ಕೋಸ್ಕರ ನೀಟಾಗೆಲ್ಲ ಅದೊಂದೇ ಇಟ್ಕೊಂಡು ಹೋಗೋದು. ಆ ಸರಿ ಅನುಭವಿಸಿದ್ರಲ್ಲ, ಸವಸನೆ ಬೇಡ ಅಂತಂದು ಇದೊಂದು ಇಟ್ಕೊಂಡು ಹೋಗ್ತಾರೆ. ನಮ್ಮ ಗಿರೀಶ ಮಹೇಶ ಸೇರ್ಕೊಂಡು ಬಲೂನ್ ಅವನ್ನ ಇದು ಮಾಡ್ತಿದ್ದಾರೆ ನೋಡಿ. ಅದು ನೀಟಾಗಿ ಸ್ಟ್ರೈಟಾಗಿ ನಿಲ್ಲಿಸ್ತಾರೆ, ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಹ್ಯಾಪಿ ಬರ್ತ್ಡೇ ಬಲೂನ್ಸ್ ಇವಾಗೆಲ್ಲ ಕ್ರಿಯೇಟಿವಿಟಿಯಾಗಿ ಬರ್ತವೆ ನೋಡಿ. ನಮ್ಮ ಚಿಕ್ಕಪ್ಪ ಇಲ್ಲೇ ಅಲ್ಲ ಆಳೆ ಊರ್ಮೆ ಬಡಿತದಾರ ಊರಾಗೆ. ಇಬ್ರು ಇದ್ರ ಜಲ್ದಿ ಇಟ್ಕೊಂಡು ಕಟ್ರಿ. ನಿಮ್ದಲ್ಲ, ಅಲ್ಲಿ ಹೂವು ಕಟ್ಟೋದು ಹೇಳಿದ್ದು ನಿಮ್ದೆಲ್ಲ ಹೊಡಿತಾವಂತ ಗೊತ್ತ, ಅದಕ್ಕೆ ಸೂಕ್ಷ್ಮಾಗಿ ಇದು ಮಾಡ್ತಾ ಇದ್ರು ಪಾಪ. ಲಾಸ್ಟ್ ಲುಕ್ಕಲ್ಲಿ ಹೆಂಗೆ ಬರುತ್ತಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ ಫೈನಲ್ ಲುಕ್ ಈ ಥರ ಇದೆ. ಅಪ್ಪಿ ಪೈಪ್ ಇನ್ನೊಂದು ಚೂರು ಇದು ಮಾಡ್ಬೇಕಾಯ್ತು ಕಣ. ಹ್ಞೂನಪ್ಪಿ ಕರೆಕ್ಟಾಗಿ ಇನ್ನು 4 ಹಾಕೊಂಡ್ರ ಅಷ್ಟೇ. ಪಿ ಅದು ಕವರ್ ಆಗಿಲ್ಲ, ಅದೊಂದು ಚೂರು ಕವರ್ ಆಗಿದ್ರೆ ಚೆನ್ನಾಗಿರೋದು, ಪರವಾಗಿಲ್ಲ. ಹ್ಞೂನಪ್ಪಿ. ಸೊ ನಮ್ಮ ಗಿರೀಶ ಪೂಜೆ ಮಾಡ್ತದಾನೆ. ಪಾದಕ್ಕೂ ಇಕ್ತದಾರ ನೋಡಿ. ವರ್ಷವಿಡೀ ದುಡ್ದು ಒಂದಿನ ಶೃಂಗಾರ ಮಾಡ್ಕೊಂಡು ಸಂಭ್ರಮಿಸೋ ಜೀವಿಗಳಂದ್ರೆ ನಮ್ಮ ಬಸವಣ್ಣಗಳು ನೋಡಿ. ಕಟ್ಕೊಳಪ್ಪಿ, ಏನಾಗಲ್ಲ, ಸುತ್ಕೊಳ್ಳೋ, ಒಳ್ಳೇದು. ಮಾತಾಡ್ಬೇಡ ಸುಮ್ಮನೆ. ಹ್ಞೂನಪ್ಪಿ, ಇನ್ನು 4 ಕವರ್ ಮಾಡ್ರಿ ಸಾಕು. ಯಾಕಂದ್ರೆ ಅದೊಂದು ಸ್ವಲ್ಪ ನೋಡು, ಅಷ್ಟು ಚೆನ್ನಾಗಿ ಕಾಣುತ್ತೆ, ಅಲ್ಲಿ ಒಂಥರ ಕಾಣುತ್ತೆ. ಇಲ್ಲ ಪೂಜೆ ಮಾಡಿ ಹೋಗಿ ಎಷ್ಟೊತ್ತು. ಅದು ಮಾಡು, ಹಂಗ್ ಮಾಡ್ಬೋದಾಯ್ತು ಕಣೋ. ಅಲ್ಲ ಚಿಗಪ್ಪ, ಅದು ಒಂಥರ ಕರೆಕ್ಟಾಗಿ ನೀಟಾಗಿ ಕಾಣೋದು ಅಂತ ಅವನು. ಅದೊಂದ್ ಚೂರ್ ನೋಡಿ.
ಸ್ನೇಹಿತರೆ ನೋಡಿ, ಲೊಡಕ್ ಸರನು ಹಾಕಿದ್ದಾರೆ, ಹಾಗೂ ಅಲ್ಲಿ ಕಾಣ್ತಿದ್ದಾರೆ ನೋಡಿ. ತಿರ್ಗಾ ಮೇಲೆ ಇದು ಕೋಡಂಚು ಏನಿರ್ತಾವೋ ಅವನು ಸಮೇತ ಹಾಕಿದ್ದಾರೆ ನೋಡಿ. ಇನ್ನು ಇದಕ್ಕಿನ್ನ ಚೆನ್ನಾಗಿ ಮಾಡಾರ ಅಂದರೆ ಹಿಂದಿನ ಕಾಲದಲ್ಲಿ ಭಾಳ ವಸ್ತುಗಳು ಇರೋವು, ಇವಾಗ ಅಷ್ಟು ಕಮ್ಮಿ ಎಲ್ಲ. ನಮ್ಮ ಗಿರೀಶ ಅವು ಹಿಂಗ್ ಹಿಡ್ಕೊಂಡ್ರೆ ಅಮ್ಮ ಎಲ್ಲ ಕಾಣುತ್ತೆ. ಸ್ವಲ್ಪ ಬಿಡು. ಅಷ್ಟೇ ಸಾಕು ಬಿಡು. ಅದ್ ನಿಕ್ಕಿ ಪೂಜೆ ಮಾಡು. ಕೈ ಹೊಡೆದು ಉದ್ಗಡ್ಡಿ ಬೇಗಮ್ಮ. ಅಯ್ಯ ನೀನ್ ಹೆಣ್ಣು ಮಗಳು ಹೊಡಿ, ನೀನೇ ಹೊಡಿಬೇಕು. ಓ ಹೆಣ್ಣು ಮಕ್ಳು ಹೊಡಿಬೇಕು, ಗಂಡು ಮಕ್ಳು ಹೊಡಿಯೋದಲ್ಲ. ವೆಡಿಯಾಕ ಹಿಂಗ್ ಹಿಡ್ದು ಅದೇ ಮಾಡಿ. ನೀನು ಮಗಳೇ, ನಿನ್ ತಂಗಿನ ಮಗಳೇ. ಕ್ಯಾಮ್ರಾ ಆನ್ ಮಾಡ್ಬೇಕೇನಪ್ಪ? ಇದು ಆನ್ ಮಾಡೈತೇನಮ್ಮ? ಹೌದಾ? ಆಗ ಕೆಡಕ್ ಬಿಡು. ಎತ್ತಿಗೆ ಹಾಕ್ಬೇಡ, ಎತ್ತಿಗೆ ಹಾಕ್ಬೇಡ, ಮಗ್ಲಿಗೆ ಹಾಕ್ಬೇಕು. ಎಡೆ ಕೊಯ್ ಏನಾಗಲ್ಲ. ಎಡೆ ಕೊಯ್. ಅಲ್ಲಿ ಆ ಕಡೆಗೆ ಈ ಕಡೆಗೆ ಕೂತ್ಗಡಿ. ಕುಂಕುಮ ಚಿಕ್ಕು ಇಲ್ಲೈತ್ ನೋಡು. ಇವಾಗೆಲ್ಲ ಕೆಮಿಕಲ್ ಬರ್ತಾವ. ಅವಂಗೇನು? ಆಯ್ತು ಬಸವಣ್ಣ. ಸೊ ಪೂಜೆ ಮಾಡ್ದೆ, ನಾನು ಪೂಜೆ ಮಾಡುವ ಅದು ಕೋ ಇನ್ಸಿಡೆಂಟ್ ನೋಡಿ, ಏನು ಮಾಡಲ್ಲ. ಸೊ ನಮ್ ಗಿರೀಶ ಅವನು ಪೂಜೆ ಮಾಡ್ತಿದ್ದಾನೆ. ನಮ್ಮ ಕಡೆಗೆ ದೀಪಾವಳಿ ಅಂದರೆ ಓರಿಗಳ ಹಬ್ಬ ಅಂತಾನೆ ಹೇಳ್ಬೋದು. ಇದು ವಿಶೇಷವಾಗಿ ಮಲೆನಾಡು ಸೈಡು ಒಂದು ಕಡೆ ಆದರೆ, ನಮ್ಮ ಕಡೆ ಬಯಲುಸೀಮೆ ಒಳಗೆ ಈ ಥರ ಫೆಸ್ಟಿವಲ್ ಆಚರಣೆ ಮಾಡ್ತಾರೆ ನೋಡಿ. ಅದೇ ಅದು ಕಿಕ್ಕು, ಇಲ್ಲಾಂದ್ರೆ ಬಕಸೂರ. ಅವನ್ ಬಕಸೂರ ನೋಡಿ ನಮ್ಮನು ಇವನೊಂದ್ ಸ್ವಲ್ಪ ನಮ್ರ ಆಗ್ತದಾನೆ, ಅದಕ್ಕೆ. ಮೊಸರನ್ನು ಬಿಡಲ್ಲಲ್ಲೋ. ಸೊ ಮೊಸರು ಹಾಕೊಂಬಂದಿದ್ರು, ಅದನ್ನು ಸಮೇತ ತಾಂಬಂದೆ 4 ತಾಂಡ್ ಬಾ ಜಲ್ದಿ ಇಲ್ಲಿ ಇಲ್ಲೇ ಕಟ್ಟಲ್ಲಿ ನಿಧಾನಕ್ಕೆ ಹೋಗಿರಿ. ತಾಂಬ ಹೋಗ ಬಿಟ್ಟೇನಪ್ಪಿ ನೀನು. ಇದನ್ನ ಒಳಕ್ಕೆ ಕಟ್ತಾರ ಅದನ್ನ. ಆಗ ಹೂವ ಹೋದ್ವು. ಸರಿ, ಅದು ಇಲ್ಲಿ ದಪ್ಪ ಅಂತ ಬೀಳ್ಲಿ. ಅಯ್ಯೋ ಬೇಡ ಸವಾಸ. ಸ್ನೇಹಿತರೆ, ಇನ್ನೊಂದೇನು ವಿಚಾರ ಅಂದ್ರೆ, ಈ ಬಸವನ ಸಿಂಪಲ್ ಆಗಿ ರೆಡಿ ಮಾಡಿದಾರೆ, ಜಾಸ್ತಿ ಹೂವು ಏನು ಹಾಕಿಲ್ಲ ನೋಡಿ. ಅಲ್ಲೆರಡು ಹತ್ರ ತಿರ್ಗಾ ಹಿಂಗೆ ಹಿಂಭಾಗವಾಗಿ ಒಂದು ತಗೊಂಡೋಗಿದಾರೆ, ತಿರ್ಗಾ ಹಿಂಭಾಗದಲ್ಲಿ ಅಲ್ಲಿ ಕಾಲಿನ ಹತ್ರ ಒಂದು ಕಡೆ ಸೈಡ್ ಹಾಕಿದ್ದಾರೆ, ತಿರ್ಗಾ ಫ್ರಂಟ್ ಒಂದು, ಇಲ್ಲಿ 2, 3, 6 ಅಂದ್ರೆ ಮಾರ್ನಾಗೆ 2 ಸುತ್ತಿದಾರೆ ನೋಡಿ. ಸಿಂಪಲ್ ಅಷ್ಟೇ, ಜಾಸ್ತಿ ಹೂವು ಅಂತೂ ಹಾಕಿಲ್ಲ. ಈ ಥರ ಸಿಂಪಲ್ ಆಗಿ ಹಾಕಿದ್ರೆ ಮಾತ್ರ ಚೆನ್ನಾಗಿ ಕಾಣ್ತಾವೆ, ಗ್ರ್ಯಾಂಡಾಗಿ ಮಾತ್ರ ಹಾಕಕ್ಕೆ ಹೋಗ್ಬಾರ್ದು. ಮುಂದ್ಲು ಕಾಲಿಗೆ ಹೂವು ಕಟ್ಟಿದಾರೆ ನೋಡಿ.
ಈ ಹೂವು ಹೆಚ್ಚಾಗಿದ್ದಾವೆ ತಗೊಂಡು ಹೋಗ್ತಾರೆ ಇನ್ನೇನು. ಸ್ನೇಹಿತರೆ ಇನ್ನೇನು ನಮ್ಮ ಚಿಕ್ಕಪ್ಪರು ಹೋಗ್ತಾರೆ. ಚಿಕ್ಕಪ್ಪ ಅದು ಪೈಪ್ ಲಾಂಗ್ ಐತೆ, ಹುಷಾರು, ಲಾಂಗ್ ಐತೆ ಪೈಪು ಹೋಗ್ತೈತೆ. ಅದಕ್ಕೆ ಪಾಪ ಇಷ್ಟೆಲ್ಲ ಜನಗಳು ಸೇರ್ಕೊಂಡು ನನ್ನ ಏನು ಮಾಡ್ತಾಯಿದ್ದಾರೆ ಏನು ಕತೆ ಅಂತ ಅಂದು ಭಯ. ಅಷ್ಟು ಬಿಟ್ರೆ ಏನಿಲ್ಲ. ನಾನು ಸ್ಲಿಪ್ಪರ್ ಇಲ್ಲೇ ಬಿಟ್ಟಿದ್ದೀನಿ ಹಾಕೊಂಡು. ಇನ್ನೇನು ಬರ್ತಿರಲ್ಲ ತಿರ್ಗ ಬಾಡು. ಸೊ ಹೋಗ್ತಾರೆ ಇನ್ನೇನು. ನಮ್ಮ ಎಷ್ಟು ವೆಚ್ಚ ಎಲ್ಲ ಹೂವು ತಗೊಂಡು ತಿರ್ಗ ಅದು ಏನು ಎಡೆ ತಂದಿದ್ರೆ ಹಾಕೋದು ಅದನ್ನು ತಗೊಂಡು ಹೋಗ್ತಿದ್ದಾವೆ ನೋಡಿ ಸ್ನೇಹಿತರೆ. ನೋಡಿ ಎಡೆ ತಿರ್ಗ ಆ ಹೂವಿನ ಊದ್ಗಡ್ಡಿ ಕುಂಕುಮ ಎಲ್ಲ ರೆಡಿ ಆಗೈತೆ. ಹೂವನ್ನು ತಗೊಂಡಿದ್ದೀನಿ. ಇನ್ನೇನು ಇವಾಗ ಹೋಗಿ ಆ ದನಗಳಿಗೆ ಹೂವು ಎಲ್ಲ ಕಟ್ಟಿದ್ದೀನಿ. ಹೋಗಿ ಇವಾಗ ಪೂಜೆ ಮಾಡ್ತೀನಿ. ನಮ್ಮ ಅಣ್ಣರು ಮಾಡ್ಬೇಕಾಯ್ತು, ಅಣ್ಣರು ಮಾಡೋಕ್ಕಾಗಲ್ಲ. ಸ್ವಲ್ಪ ಈಡಿನ ಹತ್ರ ಹೋಗ್ಬೇಕು, ಹಾಗಾಗಿ ನಮ್ಮ ಅಣ್ಣರು ಹೋಗ್ತಾರೆ. ಬನ್ನಿ ಹೋಗುವ, ಹೋಗಿ ಪೂಜೆ ಮಾಡೋಣ ಸ್ನೇಹಿತರೆ. ನೋಡಿ ನಮ್ಮ ಗುಂಡೋರಿಕರಲ್ಲೇ ಐತೆ ನಮ್ಮ ಊರಿಕರ. ಇದಕ್ಕೆ ಹೆಸರು ಏನಕ್ಕಿಲ್ಲ, ಮಸ್ಕ ಅಂತ ಕರಿತೀನಿ ಅಷ್ಟೇ. ಸೊ ನಮ್ಮ ಮಸ್ಕಕ್ಕೆ ಹಾಲೆ ನೋಡಿ ಇದು ಪೂಜೆ ಮಾಡ್ಬೇಕು, ಅದಕ್ಕೆ ತಂದಿದ್ದೀನಿ. ಎಡೆ ಅಂದ್ಕೊಂಡು ಏನು ಸುಮ್ಮನೆ ಅದು ಹಗ್ಗ ಕಣ್ಣಿ ಇಕ್ತೈತೆ. ನಮ್ಮ ಭೂಮಿ ನೋಡಿ ಎಷ್ಟು ಚಂದ ಕಾಣ್ತದೆ. ಭೂಮಿ ಅವಳು ಅಲ್ಲಿ ಹಿಂದಕ್ಕೆ ಹಾಕೊಂಡೆಲ್ಲ ಹಾಕಿದ್ದೆ. ಸೊ ನಮ್ಮ ಗುಂಡ ಇವತ್ತೆಲ್ಲ ಈ ವರ್ಷ ನನಗೆ ಈ ಸ್ಪೆಷಲ್ ಅಂತ ಅನಿಸೋದು. ಯಾಕಂದರೆ ವರ್ಷನೂ ಈ ಥರ ಸುಮ್ಮನೆ ನಿಂತ್ಕೊಳ್ತಿರ್ಲಿಲ್ಲ. ನಮ್ಮ ಊರಿಕರ ಅಮ್ಮದು ಪಾಪ ಮರಿ ನೋಡಿ, ಇವನಿಗೂ ಹೆಸರು ಇಕ್ಕಿಲ್ಲ. ಸೊ ಹೋಗಿ ಇವಾಗ ಪೂಜೆ ಮಾಡ್ತೀನಿ. ಕತ್ಲಾಗಿದೆ, ಇವಾಗೆಲ್ಲ ಮಿಕ್ಸಿಂಗ್ಸ್ ಎಲ್ಲ ಮಾಡ್ತೀನಿ. ನಮ್ಮಮ್ಮ ಹೇಗಿದ್ದಾಳಂತ ತೋರಿಸ್ತೀನಿ ನೋಡಿ. ನಮ್ಮಮ್ಮ ಅಮ್ಮು ನಾನೇ ಅವಳು ಡ್ರೆಸ್ ಚೇಂಜ್ ಆಗಿರೋದಕ್ಕೆ ಭಯ ಪಟ್ಕೊತಾಳೆ. ನನ್ನ ಶರ್ಟು ಪ್ಯಾಂಟ್ ಹಾಕೊತಿದ್ದೆ, ಇದು ಯಾತ ಟಾಪ್ ಹಾಕೊಂಡಿರೋದಕ್ಕೆ ಅಯ್ಯೋ ನನ್ನ ಅಮ್ಮ ಚೇಂಜ್ ಆಗಿದ್ದಾಳಲ್ಲ ಅಂತ ಅಂದ್ಕೊಂಡು ಭಯ ಪಡ್ತೈತೆ. ಹೆಂಗೆ ಕಾಣ್ತದಾಳೆ ನೋಡಿ. ಬನ್ನಿ ಸ್ನೇಹಿತರೆ ಪೂಜೆ ಮಾಡೋಣ. ಇಷ್ಟೊಂದು ಹೂವು ಇನ್ನೂ ಹೆಚ್ಚಾಗಿದ್ದಾವೆ, ಇನ್ನೊಂದು 5-6 ಹಾರ ಹೆಚ್ಚಾಗಿದ್ದಾವೆ ನೋಡಿ. ಇವಾಗ ಪೂಜೆ ಮಾಡೋ ಟೈಮ್ ಮಾಡ್ತೀನಿ ಸ್ನೇಹಿತರೆ. ಇದು ಬಸವಣ್ಣನ ಹಬ್ಬ ಅಲ್ಲ, ಹಾಗಾಗಿ ಫಸ್ಟು ಬಸವಣ್ಣಗೆ ಪೂಜೆ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಮಸ್ಕಿಗೆ ವಿಭೂತಿನ ಇಡೋಣ ಅಂತ ಇಡ್ತಿದ್ದೀನಿ. ನಾನು ಹಣೆ ಮೇಕೆ ಬೊಟ್ಟಿಟ್ಕೊಂಡು ಆಮೇಲೆ ಕಾಯಿಗೆ ಒಂದು ಸ್ವಲ್ಪ ಕುಂಕುಮ ಅರಿಶಿನ ಹಚ್ಚಿ ಅದಕ್ಕೂ ಬೆಳಗಿ ತಿರ್ಗಾ ಎಡೆದು ಇದು ಮುಂದಕ್ಕೆ ಇಟ್ಕೊಂಡೆ. ಇವಾಗ ಕಾಯಿ ಹೊಡಿತೀನಿ ಸ್ನೇಹಿತರೆ, ನೀಳಿಸಿ ಆ ಕಡೆ ಈ ಕಡೆ ಇಕ್ಕಿದ್ದೀನಿ. ಇನ್ನೇನು ಪೂಜೆ ಎಲ್ಲ ಮಾಡಿದೆ. ಇವಾಗ ಎಡೆ ಇಕ್ತೀನಿ. ಎಲೆ ಹಾಕಿ ಬಾಳೆ ಎಲೆ ಹಾಕಿ ಇಕ್ಕನಂತ ಹೋದೆ. ಅದು ಬಾಳೆ ಎಲೆನೇ ತಾಣ್ ತಿನ್ನೋಕ್ಕಿತ್ತು, ಅದಕ್ಕೆ ಇನ್ನೇನು ಹಾಗೆ ಪ್ಲೇಟಲ್ಲಿ ಇಕ್ಕನಂತಂದು ಇಕ್ಕಿದೆ. ಬಾಳೆ ಎಲೆಕ್ಕೆ ನಮ್ಮ ಭೂಮಿಗೂ ಅಮ್ಮಗೂ ತಿರ್ಗಾ ನಮ್ಮ ಗುಂಡೋರಿಕರಿಗೆ ಕೊಡೋಣಂತ ಹೋದೆ. ಗುಂಡೋರಿಕರು ತಿನ್ನಲಿಲ್ಲ, ಅದಕ್ಕೆ ಅಮ್ಮ ಭೂಮಿಗೆ ಕೊಟ್ಟು ನಡಿ ಅಂದೆ ನಾನು ಎಲ್ಲನೂ. ಇನ್ನೇನು ಪೂಜೆ ಆಗೋಯ್ತು. ಇನ್ನೇನು ಏನೂ ಇಲ್ಲ, ಎಲ್ಲ ತಗೊಂಡು ಮನೆ ಪೂಜೆ ಮಾಡಬೇಕು. ನಾನು ಫಸ್ಟಿಗೆ ಮನೆ ಪೂಜೆ ಮಾಡಲಿಲ್ಲ, ಫಸ್ಟ್ ಇದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತಂದು ಬಂದೆ. ಇವಾಗ ಮನೆ ಪೂಜೆ ಮಾಡ್ತೀನಿ ಸ್ನೇಹಿತರೆ. ಇನ್ನೇನು ಗುಡಿನ ಕ್ಲೀನ್ ಮಾಡಿ ಅಮ್ಮ ಸಿಂಪಲ್ಲಾಗಿ ಹೂವೆಲ್ಲ ಮುಡಿಸಿತ್ತು, ಅದಕ್ಕಾಗಿ ಇನ್ನೇನು ನಾನು ದೀಪ ಹಚ್ಚೋಣ ಅಂತಂದು ಪೂಜೆ ಮಾಡಿ ಈ ದೀಪಗಳನ್ನೆಲ್ಲ ಹಚ್ಚಿ ಹಣತೆನ ಬಾಗಿಲಿಗೆ ಇಡೋಣ ಅಂತಂದು ಹೋದೆ. ನಾನು ಸಿಂಪಲಾಗಿ ಮಾಡಿದೆ ಈ ಸರಿ, ಯಾಕಂದರೆ ಈ ಸರಿ ಪಟಾಕಿ ಏನು ಅಂತಲೂ ಇಲ್ಲ. ಆದರೆ ದೀಪಗಳನ್ನೇ ಹಚ್ಚೋರ ಮೂಲಕ ನನ್ನ ಆಚರಣೆ ಮಾಡಿದೆ ಅಷ್ಟೆ. ಚೆನ್ನಾಗೇ ಇಷ್ಟ ಆಯಿತು. ಈ ಸರಿ ಹಬ್ಬ ಕರೆಕ್ಟಾಗಿ ಆಗಿದೆ. ಪ್ರತಿ ವರ್ಷವೂ ಏನಾದರೂ ಒಂದು ಕಿರಿಕಿರೋದು, ಇಲ್ಲಾಂದರೆ ಏನೋ ಒಂಥರ ಬೇಜಾರು ಮನಸ್ತಾಪ ಇರೋದು. ಈ ವರ್ಷ ಆ ಥರ ಏನು ಅನ್ನಿಸ್ಲಿಲ್ಲ, ಸಿಂಪಲಾಗಿ ಮಾಡಿದೆ ನೋಡಿ. ಎಲ್ಲ ಬಾಗಿಲಿಗೆ ಇಟ್ಕೊಂಬಂದ. ನಮ್ಮ ವೈಟುನು ಅಲ್ಲೇ ಕೂತ್ಕೊಂಡಿದ್ದ, ಅವನು ಅದ್ರ ಹತ್ರನೇ ಕೀಟ್ಲೆ ಮಾಡೋನು. ನಾನು ಇಟ್ಟ ಮೇಲೆ ಅಂತೂ ಬೇಡ, ಬೆಂಕಿ ಹತ್ತತ್ರನೇ ಹೋಗ್ತಾನೆ, ಕಾಲೆಲ್ಲ ಅಂತಾನೆ, ಆ ಥರ ಎಲ್ಲ ಮಾಡೋನು. ಅಲ್ಲಿಗೂ ನಾವು ಗದ್ರಕೊಂಡ್ವಿ, ಸುಮ್ಮನೆ ಆಗೋದು. ಎಲ್ಲಿ ತಿರ್ಗಾಗ ಬೆಂಕಿಗೆ ಇದಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಈ ಥರ ಎಲ್ಲ ಸ್ನೇಹಿತರೆ ನೋಡಿ, ಫ್ರಂಟು ಈ ಥರ ಕಾಣ್ತೈತೆ. ಒಂದು ನಿಮಿಷ ಇರು. ಈ ಥರ ನೋಡಿ ಕಾಣ್ತದವೆ. ನಮ್ಮ ವೈಟು ಪುಟ್ಟಿಗೆ ಏನೋ ಮಾಡ್ತದೆ, ಅದ್ರ ಹತ್ರ ಕ್ಯಾತೆ ನೋಡಿ. ಈ ಥರ ಕಾಣ್ತದವೆ. ಎಲ್ಲ ಬಾಗಿಲಿಗೆ ಇಕ್ಕಿದ್ದೇನೆ ನೋಡಿ. ನಮ್ಮ ದೇವ್ರ ಗುಡಿಗೆ ಸ್ನೇಹಿತರೆ ನೋಡಿ ಎಷ್ಟು ಚಂದ ಕಾಣ್ತದವೆ.
ಈ ಸರಿ ದೀಪಾವಳಿ ಚೆನ್ನಾಗಿ ಮಾಡಿದ್ರು ಅನ್ನಿಸುತ್ತೆ. ಪಟಾಕಿ ಒಂದು ಬಿಟ್ಟರೆ, ಪಟಾಕಿ ಸುರ್ಸುರ್ ಬತ್ತಿ ಭೂಚಕ್ರ ಏನೂ ಇಲ್ಲ, ಸಿಂಪಲಾಗಿ ಮಾಡಿದ್ವಿ. ಇನ್ನೊಂದು ರೌಂಡ್ ಹೋಗಿ ಬರೋಣ ಬನ್ನಿ. ಈ ಥರ ದೇವಸ್ಥಾನದಾಗೆ ಇದು ಮಾಡಿದ್ವಿ ನೋಡಿ. ನಮ್ಮ ದೇವ್ರ ಗುಡಿ ಇಷ್ಟು ಚೆನ್ನಾಗಿ ಕಾಣಕತ್ತೈತೆ. ಸಿಂಪಲಾಗಿ ಎಷ್ಟು ನೀಟಾಗಿ ಅಮ್ಮ ಶೃಂಗಾರ ಮಾಡಿತ್ತು. ಅದೆಲ್ಲ ಅಮ್ಮ ಮುಡ್ಸಿರೋದು ಚೆಂಡು ಹೂವನ. ನಾನೇನು ಇದೊಂದು ಸ್ವಲ್ಪ ಪೂಜೆ ಇದು ಮಾಡಿದ್ದು ಅಷ್ಟೇ ನೋಡಿ. ಬನ್ನಿ ನೋಡ್ಕೊಂಡು ಬರೋಣ. ಈ ಥರ ಕಾಣ್ತದೆ ನೋಡಿ. ಈ ಬಾಗಿಲು ನಮ್ಮ ಅಡುಗೆ ರೂಮ್ ಬಾಗಿಲು. ನಮ್ಮ ಅಡುಗೆ ರೂಮಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಆ ತಾಯಿಗೆ. ಸ್ನೇಹಿತರೆ ನೋಡಿ, ಈ ಥರ ಇದೆ. ಇದು ಮುಂದಿನ ಬಾಗಿಲು. ಇದು ಈ ಕಡೆದು ಅಡುಗೆ ರೂಮಿಂದಿದ್ದು ನೋಡಿ. ದೇವ್ರ ಗುಡಿಗೆ ದೇವ್ರ ಗುಡಿ ರೂಮ್ ಇದು. ನಮ್ಮ ದೇವ್ರ ಗುಡಿ ಯಾವ ರೀತಿ ಕಾಣ್ತೈತೆ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಸಿಂಪಲಾಗಿ ಮಾಡಿದ್ದಷ್ಟೇ, ಏನು ಅಷ್ಟೊಂದು ಇದ್ರಲ್ಲಿ ಮಾಡಿಲ್ಲ. ವೈಟು ಏನು ಬಂಗಾರ ಬಾ, ದೀಪದ ಹತ್ರ ನಿನ್ಕೋ, ಫೋಟೋ ತೆಗಿತೀನಿ ಬಾ. ಹೆಂಗೆ ಕಾಣ್ತೀಯ ನೋಡೋಣ. ಸ್ನೇಹಿತರೆ ನೋಡಿ, ಸಾಗರ ಸೇರಿದಂಗೆ ಎಲ್ಲ ಜನಗಳು ನಮ್ಮ ಬಸವಣ್ಣಗಳು ಎಲ್ಲ ಸೇರಿದ್ದಾರೆ. ಅವ್ಕೆ ಶೃಂಗಾರ ಎಲ್ಲ ಮಾಡಿದ್ದಾರೆ. ನಮ್ಮೂರಾಗೆ ಯಾವ ರೀತಿ ಅಂದರೆ ಹುಣಸೆ ಗಿಡ ಅಂತ ಐತೆ, ಅಲ್ಲಿಂದ ಉರ್ಮೆನ ತಗೊಂಡೋಗಿ ಕರ್ಕೊಂಬರ್ತಾರೆ. ಸೊ ಅಲ್ಲಿಂದ ಉರ್ಮೆ ಬಿಟ್ಕೊಂಡು ಬರ್ಬೇಕಾದ್ರೆ ಎಲ್ಲ ದನಗಳು ಏನು ರೆಡಿ ಮಾಡಿರ್ತಾರೋ ಎಲ್ಲ ಕರ್ಕೊಂಬರ್ಬೇಕು. ಸ್ನೇಹಿತರೆ ಎಲ್ಲ ಕರ್ಕೊಂಬಂದು ನಮ್ಮ ಊರ ಮುಂದೆ ಮಾರಮ್ಮನ ಗುಡಿ ಹತ್ರ ಸೇರ್ತಾರೆ. ಆಮೇಲೆ ಎಲ್ಲರೂ ಈಡಿನ ಹತ್ರ ಹೋಗ್ತಾರೆ. ನಮ್ಮ ಕನ್ನಡದ ಬಾವುಟ ನಮ್ಮ ಬಸವಣ್ಣನ ನಿತ್ಯ ಮೇಲೆ ರಾರಾಜಿಸುತ್ತಿದೆ. ಸ್ನೇಹಿತರೆ ನೋಡಿ, ಇದು ಬನ್ನಿ ಮಂಗಳಮ್ಮ ಅಂತ ಕರೀತಾರೆ. ಇಲ್ಲಿ ಬನ್ನಿ ಗಿಡ ಐತೆ ನೋಡಿ, ಅದು ಬನ್ನಿ ಗಿಡ. ಇದ್ರ ಪಕ್ಕದಲ್ಲಿ ಬಲ್ಗಡೆ ಸೈಡಿಗೆ ಮುಂದಕ್ಕೆ ಬೆಂಕಿನ ಅಂದರೆ ಈಡು ಸಿಗೋದು ನೋಡಿ. ಸ್ನೇಹಿತರೆ ಅಲ್ಲೆಲ್ಲ ನಮ್ಮ ಬಸವಣ್ಣಗಳು ಬರ್ತಿದ್ದಾವೆ ಎಲ್ಲ ಕತ್ಲೆ. ಯಾಕಂದರೆ ಲೈಟಿಂಗ್ಸ್ ವ್ಯವಸ್ಥೆ ಇಲ್ಲ, ಹಾಗಾಗಿ ಎಲ್ಲ ಲೈಟಿಂಗ್ ಹಾಕಿ ಅಂದರೆ ಫೋನಲ್ಲೇ ಹಾಕ್ಕೊಂಡು ಬ್ಯಾಟ್ರಿ ಇಟ್ಕೊಂಡು ಬರ್ತಿದ್ದಾರೆ ನೋಡಿ. ಉರ್ಮೆ ಎಲ್ಲ ಚೆನ್ನಾಗಿ ಬಡಿತಾ ಬರ್ತೈತೆ. ಒಂಥರ ಇದು ಎನರ್ಜೆಟಿಕ್ಕು ಫೆಸ್ಟಿವಲ್ ಇದ್ದಂಗೆ ನಮ್ಮ ಜನಗಳಿಗೆ. ಒಂಥರ ಚೆನ್ನಾಗಿ ರುಚಿಗೆ ಎದ್ದು ಚೆನ್ನಾಗಿ ಮಾಡ್ತಾರೆ ಹಬ್ಬನ. ಮುಸ್ರೆ ಮಾಡ್ಕೊಂಡು ಬಂದಿರ್ತಾರೆ ಸ್ನೇಹಿತರೆ, ಅದನ್ನು ತಗೊಂಡೋಗಿ ಹಾಕ್ಕೋಬೇಕು ನೋಡಿ. ಏನೋ ರೆಡಿಯಾಗಿರೋ ಬಸವಣ್ಣಗಳು ಇರ್ತಾವಲ್ಲ, ಆ ದೇವಸ್ಥಾನ ಸುತ್ತುವರೆದು ತಿರುಗಿ ಈಡಿನ ಸುತ್ತುವರಿತವೆ ಸ್ನೇಹಿತರೆ. ಈ ಥರ ಬೆಂಕಿ ನೋಡಿ ರೆಡಿ ಮಾಡಿದ್ದಾರೆ ಎಲ್ಲ ಕಳ್ಳೆ ಅದು ಇದು ಅಂತಂದು. ಇಲ್ಲಿ ಉರಿಯಾಕತ್ತೈತೆ ಎಲ್ಲ ಸ್ವಲ್ಪ ಸಡೆಗಟ್ಟಿಗೆ ಎಲ್ಲ ಹಾಕಿ ನಮ್ಮ ಜನಗಳು ಯಾವ ರೀತಿ ಎಲ್ಲ ಮಾತಾಡ್ತಾರೆ ಅಂತ ನೋಡಿ. ಇಲ್ಲಿ ಪರಿಸ್ಥಿತಿ ಹಂಗಿದೆ. ನೋಡ್ತಂದು ಹಾಕಿದ್ನ ಮರ ಕೇಳಕ್ಕೆ ಮಳೆ ಬಂತಲ್ಲ ಹಾಕಿದ್ನಿ. ನೀರು ನನ್ನ ಗಾಡಿ ಗರಿ ತಂದ್ರೆ ಒಣಗಿ ಹೋಗುತ್ತೆ ನೋಡಪ್ಪ. ಇಲ್ಲಿಗೆ ಹಾಕ್ಬಿಟ್ಟು ಈಟ್ ಹಾಕಿರ್ತಾರೆ. ಏನು ಗಾಡಿ ಬೀಸಿ ಒಳಗೆ ಕೂರಿ ಅವೇ ಹಚ್ಕೊಂಡ್ರೆ ಒಳಗೆ ತೂರೈತಿ ಅದು ನೀರು. ಸ್ನೇಹಿತರೆ ಇನ್ನೇನು ಪೂಜೆ ಎಲ್ಲ ಆಯಿತು. ಇಷ್ಟೇ ಸಿಂಪಲಾಗಿ ಮಾಡಿದ್ವಿ ಅಷ್ಟೇ. ಈ ಸರಿ ಪಟಾಕಿ ಇಲ್ಲ, ಏನೂ ಇಲ್ಲ. ದೀಪ ಹಚ್ಚೋದ್ರ ಮೂಲಕ ದೀಪಾವಳಿನ ಮುಗಿಸಿದ್ವಿ ಅಷ್ಟೇ. ದೀಪಾವಳಿ ಎಲ್ಲರಿಗೂ ಖುಷಿ. ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಹಣತೆಯಲ್ಲಿ ಹೆಂಗೆ ಬೇಯುತ್ತೋ ಆ ಹಣತೆ, ಅದ್ರ ಪ್ರಕಾರ ನಾವು ಎಷ್ಟೇ ನೊಂದಿದ್ರೂ ಗಟ್ಟಿಯಾಗಿ ನಿಂತ್ಕೊಂಡು ಮುನ್ನುಗ್ಗೋಣ ಅಂತ ಹೇಳ್ತಾ ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಮ ಕಡೆ ಸೈಡ್ ಯಾವ ರೀತಿ ಆಚರಣೆ ಮಾಡ್ತಾರೆ ದೀಪಾವಳಿ ಅಂತಂದು ಹೇಳಿ, ಯಾವಾಗ ಮಾಡ್ತಾರೆ ಏನು ಕತೆ ಅಂತಂದು. ನಮ್ಮ ಕಡೆ ದೀಪಾವಳಿ ದಿನವೇ ಮಾಡಲ್ಲ, ಬಲಿಪಾಡ್ಯಮಿ ಅಂತ ಏನು ಬರುತ್ತಾ ಅವತ್ತೇ ಮಾಡೋದು. ನಮ್ಮ ಜೀವಿ ನೋಡಿ ಪಟಾಕಿಗೆ ಬಂದು ಒಳಗದಾನೆ. ಏನು ಸುವಿ ಪಟಾಕಿ ಡಮ್ ಅನ್ನಿಸ್ತಾರ, ಏನು ಮಾಡೋಕ್ಕೆ ಆಗಲ್ಲ ಪಾಪ. ಅದಕ್ಕೆ ಭಯ. ಇನ್ಯಾರು ನಮ್ಮ ಜೂನಿಯರ್ ಜೂವಿನೂ ಅಷ್ಟೊಂದು ಭಯಪಡಲ್ಲ, ನಮ್ಮ ಸೀನಿಯರ್ ಜೂವಿನೇ ಯಾಕೋ ಭಯ ಪಡ್ತದಾನೆ. ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಸಿ ಯು.